ಇಂಗ್ಲಿಷ್ ಎಲ್ಲ ನನ್ನ ಕುಲಕೋಟಿ ಕನ್ನಡಿಗರಿಗೆ ವಂದನೆಗಳು. ಸೊ ನಾನು ಈ ದಿನ ಇದ್ದೀನಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಲಸಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ. ಸೊ ಪ್ರಾಚೀನ ಐತಿಹಾಸಿಕ ಸ್ಥಳವನ್ನು ಹೊಂದಿರತಕ್ಕಂಥ ಒಂದು ದೇವಸ್ಥಾನವಿದೆ. ಸೊ ನಾನು ಏನೋ ಜಸ್ಟ್ ಅಚಾನಕ್ ಆಗಿ ಈ ಒಂದು ಭಾಗದಲ್ಲಿ ಬಂದಿರೋದ್ರಿಂದ ಸೊ ನಮ್ಮ ಒಂದು ಮಿತ್ರರು ಇಲ್ಲಿ ಲೋಕಲ್ ಒಬ್ಬ ಸ್ನೇಹಿತರು ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಟ್ಟರು. ಸುಮಾರು ಕ್ರಿಸ್ತಶಕ 9 ಮತ್ತು 10ನೇ ಶತಮಾನದಲ್ಲಿ ಕದಂಬರ ಕಡೆಯಿಂದ ಆಳ್ವಿಕೆಗೊಳಪಟ್ಟಿರ್ತಕ್ಕಂಥ ಒಂದು ಗ್ರಾಮ ಇದು. ನೀವು ನೋಡ್ತಾ ಇದ್ದೀರಾ, ಇದು ಗ್ರಾಮ. ಇದೊಂದು ಪುಟ್ಟ ರಸ್ತೆ ಇದೆ. ಸೊ ಇದು ದೇವಸ್ಥಾನ ಹೊರಭಾಗ. ಪ್ರತಿಯೊಂದು ಊರಲ್ಲೂ ಒಬ್ಬ ಹನುಮಂತ ಇದ್ದೇ ಇರ್ತಾನೆ. ಅದೇ ರೀತಿಯಾಗಿ ಈ ದೇವಸ್ಥಾನದ ಮುಂಭಾಗ ಎಡಭಾಗಕ್ಕೆ ಒಬ್ಬ ಹನುಮಂತ ಇಲ್ಲಿದ್ದಾನೆ, ನೀವು ನೋಡ್ಬೋದು ಫ್ರೆಂಡ್ಸ್. ಇದು ದೇವಸ್ಥಾನದ ಹೆಸರು ಬರ್ದಿಲ್ಲ. ಶಿವನ ಶಿವ ಪಾರ್ವತಿ ಹಾಗೆ 9ನೇ ಶತಮಾನದಲ್ಲಿನ ದೇವಸ್ಥಾನ ಇದು. 9ನೇ ಶತಮಾನದಲ್ಲಿ ಆ ಥರ ಕೆತ್ತಿದ್ದಾರೆ. ಈಗ ಸ್ವಲ್ಪ ಲೈಟಿಂಗ್ ಗಿಟಿಂಗ್ ಎಲ್ಲ ಹಾಕಿದ್ದಾರೆ. ಸ್ನೇಹಿತರೆ ನೋಡ್ತಾ ಇದ್ದೀರಾ, ಸೊ ನಾವು ಒಳಗಿನ ಪ್ರವೇಶ ಮಾಡಿದ್ದೀವಿ. ಸೊ ಒಳಗಡೆ 2 ಗರ್ಭಗುಡಿ ಇದ್ದಾವೆ, ಪರಸ್ಪರ ಎದುರು ಬದುರು, ಅಂದರೆ ಅಭಿಮುಖವಾಗಿ ಒಂದು ದೇವಸ್ಥಾನಕ್ಕೆ ಅಭಿಮುಖವಾಗಿ ಇನ್ನೊಂದು ದೇವಸ್ಥಾನಕ್ಕೆ ಅಭಿಮುಖವಾಗಿ ಇನ್ನೊಂದು ದೇವಸ್ಥಾನ, 2 ದೇವಸ್ಥಾನ ಇದ್ದಾವೆ. ದೇವಸ್ಥಾನದ ಬಲಭಾಗಕ್ಕೆ ಇದು ಒಂದು ಕನ್ನಡಿ ಥರ ಕಾಣಿಸ್ತಾ ಇದೆ. ಇದು ಶಾಸನ, ಇದು ಅಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಶಾಸನ. ಸುಮಾರು 60 ಸಾಲುಗಳಲ್ಲಿ ಹೊಂದಿರತಕ್ಕಂಥ ಇದು ಒಂದು ಶಾಸನ ಆಗಿದೆ. ಇವು ಗೋವಾ ಕದಂಬರು ಈ ಒಂದು ಶಿವಚಿತ್ತ ಬ್ರಾಹ್ಮಣರಿಗೆ ಒಂದು ಹಳ್ಳಿಯನ್ನು ಕೊಟ್ಟಿರ್ತಕ್ಕಂಥ ಉಲ್ಲೇಖ ಆ ಒಂದು ಶಾಸನದಲ್ಲಿ ಇದೆ. ಬಲಭಾಗದಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ಶ್ರೀ ವಿಷ್ಣುವಿನ ದೇವರಿದ್ದಾರೆ. ಇದು ಸೂರ್ಯನಾರಾಯಣ ಮತ್ತು ವರಲಕ್ಷ್ಮಿ ದೇವರು ಮುಖ್ಯ ಭಾರದ ಹಿಂದೆಗಡೆ ಇದ್ದಾರೆ. ಅದೇ ರೀತಿ ನೀವು ನೋಡ್ತಾ ಇದ್ದೀರಾ, ಎಡಭಾಗದಲ್ಲಿ ಕೋಣೆ ಒಳಗಡೆ ವಿಷ್ಣುವಿನ ವರಹಾವತಾರದ ಭೂವರಹ. ಸ್ನೇಹಿತರೆ, ಈ ಒಂದು ಭೂವರಹ ಸ್ವಾಮಿ ಬಗ್ಗೆ, ಸೊ ಈ ಒಂದು ಪ್ರದೇಶದ ಬಗ್ಗೆ, ಈ ಒಂದು ದೇವಸ್ಥಾನದ ಬಗ್ಗೆ ಸೊ ನನಗೆ ತಿಳಿದ ಮಟ್ಟಿಗೆ ನಾನು ಇಷ್ಟು ಹೊತ್ತು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಮುಂದಿಂದಾಗಿ ನಾವು ಇಲ್ಲೇ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಸೊ ಈ ದಿನ ಇಲ್ಲಿನ ಸ್ಥಳೀಯರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಮಗೆ ಸಿಕ್ಕಿದ್ದಾರೆ. ಸೊ ಅವ್ರದ್ದು ಮರಾಠಿ ಮಿಶ್ರಿತ ಕನ್ನಡ ಭಾಷೆಯಲ್ಲಿ ಈ ಒಂದು ಭೂವರಹ ಸ್ವಾಮಿಯವರ ಒಂದು ದೇವಸ್ಥಾನದ ಹಿನ್ನೆಲೆನ ವಿವರಿಸಿದರೆ, ಹೋಗಿ ಕೇಳೋಣ ಯಾವ ಥರ ಅಂತ. ಹೇಳಿ. बहुत पुराना मंदिर है। ಎಷ್ಟು ವರ್ಷದ इतिहास ಇದೆ? ईश्वसन के पहले से ही बंदा है। कदम कालीन जो आए राजा, उसका प्रस्ताव वो ऊपर ये सब किया है कदंबर कालದಲ್ಲಿ ಆಗಿರೋದು. इसके पहले से भी अभी कुछ लोग बोलते हैं ಪಾಂಡವರ ಕಾಲದಲ್ಲಿ ಪಾಂಡವರು ಕಟ್ಟಿಸಿರ್ತಕ್ಕಂಥ ದೇವಸ್ಥಾನನಾ ಇದು? सब मंदिर है। कलमेश्वर है। ಎಲ್ಲಿದೆ ಕಲ್ಮೇಶ್ವರ? उधर है मंदिर, ಈ ಕಡೆ ಇದೆಯಾ? ಎಷ್ಟು ಕಿಲೋಮೀಟರ್ ಆಗುತ್ತೆ ರೀ? ಸಮೀಪನೇ ಇದೆ 5-10 मिनट। ಕಲ್ಮೇಶ್ವರ ದೇವಸ್ಥಾನ. उधर एक आत्मलिंग है। ಆತ್ಮಲಿಂಗ. ರಾಮೇಶ್ವರ ಬೆಟ್ಟದ ಮೇಲೆ ಇದೆ. रामेश्वर 2 किलोमीटर। 2 ಕಿಲೋಮೀಟರ್. ಅದು ಯಾವ ತರ ಇದೆ? ಇದೇ ತರನೇ ಇದೆಯಾ ರಾಮೇಶ್ವರ ದೇವಸ್ಥಾನ? ಹಲಸಿ ಒಳಗಡೆ ಇದೆ. ಅಲ್ಲಲ್ಲ, ಈ ತರನೇ ಇದೆಯಾ ಐತಿಹಾಸಿಕ ಸ್ಥಳ? ಅದನ್ನು ಇದೇ ತರನೇ ದೊಡ್ಡದಿದೆಯಾ ಅಥವಾ ದೊಡ್ಡದೇ ಇದೆ? ಇವಾಗ ರೀಸೆಂಟ್ ಆಗಿ ಕಟ್ಟಿರೋದಾ ಮುಂಚೆ ಹಳೇದನ್ನ? ಅದು ಪುರಾಣ. ನಿಮ್ದು ಇದೇ ಊರ ಸ್ವಂತ ಊರು ನಿಮ್ದು?
ನಮ್ದು ಊರು ಇದು ನಿಮ್ದೇ ಊರಿದು? ನಮ್ದು ದೇಸಾಯಿ, ಹ್ಮ್. ನಮ್ದು ವಾಡಿ ಅವ್ರ ಎಲ್ಲಾ ಮಂದಿ ಅವ್ರ देसाई कदम कालीन है ना, हाँ। तब से हम आए। हम्म। कदम कालीन था तब वो कौन नहीं थे, तब बाद में सब आए, लोग इतना बड़ा हुआ है। ಫ್ಯಾಮಿಲಿ ಮುಂಚೆಯಿಂದನೇ ಐತಿ, ಈಗ ರೀಸೆಂಟ್ ಆಗಿ ಎಲ್ಲ ಉಳದವ್ರು ಹೆಚ್ಚಾಗಿ ಬಂದಿರಲಿಲ್ಲ. ಮೊದಲ ದೇಸಾಯಿದ ಕದಂ ಕಾಲಿನ ದೇಸಾಯಿದ ಇದು मंदिर कब्जे में देसाई और में उसका देखरेख करने के लिए पुजारी गुरु, खेती थी इनकी, उनको सब दे दिए। और तब ಇದು ಜಾತ್ರೆ ಯಾವಾಗ ಆಗುತ್ತೆ ಇದು ದೇವರದು? ಈಗ ಇದು अभी ಶಿವರಾತ್ರಿ? शिवरात्रि नहीं, अभी हो गई हो इतना महीना, 2 महीना हो गया यात्रा को मत्स्य व्यवस्था, 1-2 महीना हुआ। अक्टूबर महीने में होती है। ಅಕ್ಟೋಬರ್ ಅಲ್ಲಿ ಆಗುತ್ತೆ ಅಂದ್ರೆ ಅಕ್ಟೋಬರ್ ಅಲ್ಲಿ ದಸರಾ ಆಯ್ತಲ್ಲ ಅವಾಗ? ಹಾ, ದಸರಾ ಟೈಮ್. यात्रा रहती ದಸರಾದೊಳಗೆ ಮಾಡಮ್ ಇದು बहुत ಜಾತ್ರೆ ಆಕೈತಿ। ये देवस्थान इतना बड़ा है कि सब देवस्थान इधर है, गंगा नहीं है, पानी नदी नहीं है, और 1-2 देवस्थान कम है। तो काशी से एक ही है, काशी क्षेत्र से ऐसा ही होता है। भूमि बहुत अच्छी है, लेकिन सब देख रहे अभी चालू किया है गवर्नमेंट कब्जे में देने के बाद। पहले ऐसे पड़ा था, जो अच्छा हुआ टिकटन टूट कब्जा सब गिरता था, सब बराबर किया उन्हें, अभी अच्छा किया। खासगी लोग कौन इस तरह देखभाल नहीं करते, ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ. अच्छा हुआ। ये क्षेत्र अच्छा है, लेकिन क्या उसका पब्लिसिटी ज्यादा हुआ नहीं, ज्यादा हुआ ಪಬ್ಲಿಸಿಟಿ ಆಗಿಲ್ಲ, ನಮಗೆ ಗೊತ್ತಿಲ್ಲ ಇದು. बहुत बड़ा मंदिर है। काशी का है ना, ऐसा क्षेत्र यही है। 1-2 देवस्थान कुछ कम है, फिर अभी गंगा नहीं है कहते हैं लोग, मुझे भी इतना परफेक्ट मालूम नहीं है, लेकिन लोग कहते हैं ऐसा ऐसा है। हम तो अभी सीधे पड़े, हम अभी 60-65 के हो गए थे, हमको कुछ मालूम नहीं, आज दर्शन करने जाते हैं। उसके पहले जो था ना उधर ये देसाई है ना, वो इलाका ये खेती में जाके रह गए, उनका इधर वाड़ा, अब वाड़ा हो गया, 200 घर और मकान हुए ये एक वाड़े के, उधर जाके रह गए, बाद में ब्राह्मण। ಫ್ರೆಂಡ್ಸ್, ಇಲ್ಲಿವರೆಗೂ ನಾವು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಅಲ್ಸಿ ಗ್ರಾಮದ ಒಂದು ಭೂಹರಹ ಸ್ವಾಮಿ ದೇವಸ್ಥಾನದ ಬಗ್ಗೆ ನನ್ನದೇ ಆಗಿರ್ತಕ್ಕಂಥ ಭಾಷಾ ಕೌಶಲ್ಯದಿಂದ ನನ್ನ ಜ್ಞಾನ ಮಟ್ಟಕ್ಕೆ ತಕ್ಕದಾಗಿ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹಾಗೂ ನನ್ನದೇ ಆಗಿರ್ತಕ್ಕಂಥ ವಿಶ್ಲೇಷಣೆಯನ್ನು ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಮುಂದಿನ ಹೆಚ್ಚಿನದಾಗಿ ವಿಡಿಯೋಗಳು ಬರೋದಕ್ಕೆ ಸಹಕರಿಸಿ. ನೋಡ್ತಾ ಇರಿ ನಿಮ್ಮ ತಿಪ್ಪೇಸ್ವಾಮಿ ಓಬಣ್ಣ.